ಹಾಯ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್, ವೈಶುದು ಫಸ್ಟ್ ಡೇ ಆಫ್ ಸ್ಕೂಲ್. ವೈಶು ಅಂತೂ ಸಖತ್ ಎಕ್ಸೈಟೆಡಲ್ಲಿ ಇದ್ದಾಳೆ ಸ್ಕೂಲ್ಗೆ ಹೋಗೋದಕ್ಕೆ. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸಿ ಅವಳನ್ನ ರೆಡಿ ಮಾಡಿಸ್ತಾ ಇದ್ದೀನಿ. ವೈಶುಗೆ ಲಾಂಗ್ ಹೇರ್ ಬೇಕು ಅಂತೆ. ಸೊ ಯಾವಾಗಲೂ ಹೇಳ್ತಿರ್ತಾಳೆ ನಿನ್ನ ಥರನೇ ಹೇರ್ ಬೇಕು ನನಗೂ, ಕಟ್ ಮಾಡಿಸ್ಬೇಡ ಅಂತ ಹೇಳಿ. ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ವೈಶುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾದಮೇಲೆ ಅವಳಿಗೆ ಸ್ನ್ಯಾಕ್ಸ್ ಮಾತ್ರ ಹೇಳಿದರು. ಮಾರ್ನಿಂಗ್ 9 to 11 ಅಷ್ಟೇ ಟೈಮಿಂಗ್ಸ್ ಇತ್ತು. 1 ವೀಕ್ವರೆಗೂ ಸೇಮ್ ಟೈಮಿಂಗ್ಸ್ ಇರುತ್ತೆ, 9 to 11, ಆಮೇಲೆ 1 o'clock ಇರುತ್ತೆ ಅಂತ ಹೇಳಿದರು. ಸೊ ಬರೀ ಸ್ನ್ಯಾಕ್ಸ್ ಅಷ್ಟೇ ಇಂಟಿಮೇಟ್ ಮಾಡಿದರು. ಸೊ ಹಾಗಾಗಿ 3 ಟೈಪ್ಸ್ ಆಫ್ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಹಾಕಿದ್ದೆ ಸೇಮ್ ಬಾಕ್ಸಲ್ಲ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡೋದಕ್ಕಿಂತ ಸ್ಟೀಲ್ ಬಾಕ್ಸಸ್ ಯೂಸ್ ಮಾಡೋದು ಬೆಟರ್. ಸ್ಕೂಲಿಂದ ಬರಬೇಕಾದ್ರೆ ಹಾಗೆ ಡಿಮಾರ್ಟ್ಗೆ ಹೋಗಿ ವೈಶುಗೆ ಶೂ, ಸಾಕ್ಸು ಮತ್ತು ಲಂಚ್ ಬಾಕ್ಸ್ನ ತೊಗೊಂಡು ಬರೋಣ ಅಂತೇಳಿ ಹೋಗಬೇಕು ಸಂಜೆ ಅಂತ ಅಂದ್ಕೊಂಡು ಪ್ಲಾಸ್ಟಿಕ್ ಬಾಕ್ಸ್ ಇತ್ತಲ್ವ ಅದನ್ನೇ ಹಾಕಿ ಕಳಿಸಿದೆ. ಸೊ ಇನ್ನು ಸ್ಕೂಲ್ಗೆ ಹೊರಡೋದಕ್ಕಿಂತ ಮುಂಚೆ ದೇವ್ರ ಹತ್ರ ಮೇಡಮ್ ಅವರು ನಮಸ್ಕಾರ ಮಾಡಿಕೊಂಡ್ರು. ಹಾಗೆ ಮುನಿನೂ ಮನೆಯಲ್ಲೇ ಇದ್ರಲ್ವ, ಸೊ ಮುನಿ ಹತ್ರನೂ ವೈಶು ನಮಸ್ಕಾರ ಮಾಡಿಸ್ಕೊಂಡ್ಲು ಕಾಲು ಮುಗ್ದು. ನಾನು ಬರ್ತೀನಿ ಇವಾಗ, ನಾನು ಅಲ್ಲಿ ಆಫೀಸ್ ಮೇಲೆ ಕೂತಿರ್ತೀನಿ, ಸರಿನಾ? ನೀನು ಸ್ಕೂಲ್ going to school. Vaishu? Yes, going to school. ಯೂಶ್ವಲಿ ಮುನಿಗೆ ಮಿಡ್ನೈಟ್ 2 o'clock ಟೈಮಲ್ಲಿ ಕ್ಲೈಂಟ್ ಆಪ್ರೇಷನ್ಸ್ ಇರುತ್ತೆ. ಸೊ ಹಾಗಾಗಿ 2 o'clockಗೆ ಹೋಗಿ ಬಂದು ಮಲ್ಗಿ ಎದ್ದಿದ್ದು 9 o'clock ಆಗಿತ್ತು. ಹೇಗೂ ಸ್ಕೂಲ್ ಹತ್ರನೇ ಇದ್ದಿದ್ದರಿಂದ ನಾನೇ ಡ್ರಾಪ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದೀನಿ. ವೈಶುಮಾ ಬಾಯ್, ನಡಿ. ಮನೆಯಿಂದ ಹೋಗುವಾಗ ಫುಲ್ ಎಕ್ಸೈಟೆಡಲ್ಲಿ ಇದ್ಲು. 1 ಸೆಕೆಂಡ್ ಎಲ್ಲರೂ ನೋಡಿ ಸ್ವಲ್ಪ ಗಾಬರಿ ಆಗಿ ಸೈಲೆಂಟ್ ಆಗಿಬಿಟ್ಲು ಆಲ್ ಇನ್ ಸಡನ್. ಮ್ಯಾಮ್ ಒಬ್ಬರು ಬಂದು ವೈಶುನ ಕರ್ಕೊಂಡು ಹೋದರು ಟೇಬಲ್ ಹತ್ರ. ನಾನು ಒಳಗಡೆ ಹೋಗಿಲ್ಲ ಅಂತ ನೋಡ್ತಾನೆ ಇದ್ಲು. ಸೊ ನಾನು ಅವಳ ಹತ್ರ ಹೋಗಿ ಪಕ್ಕದಲ್ಲಿರೋ ಮಕ್ಕಳನ್ನೂ ಸಹ ಅವಳಿಗೆ ಇಂಟ್ರಡ್ಯೂಸ್ ಮಾಡಿಸಿ ಮಾತಾಡಿಸಿ ಆಮೇಲೆ ಬಂದೆ. ಸೊ ಅವಳಂತೂ ನಾನು ವಿಂಡೋ ಹತ್ರ ನಿಂತ್ಕೊಂಡಿರ್ತೀನಿ ಅಂತ ಹೇಳಿದೆ. ಇಲ್ಲ ಅಂತಂದರೆ ಎಲ್ಲಿ ಅಳ್ತಾಳೋ ಅಂತ ಒಂದು ಸ್ವಲ್ಪ ಹೊತ್ತು ನನಗೂ ಸಿಕ್ಕಾಪಟ್ಟೆ ಗಾಬರಿ ಆಯಿತು, ಭಯನೂ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ಎಕ್ಸೈಟಾಗೇ ಇದ್ಲು, ಬಟ್ ಮಕ್ಕಳೆಲ್ಲ ಇನ್ನೂ ಜೋರಾಗಿ ಅಳ್ತಾ ಇದ್ದಿದ್ದನ್ನ ಕೇಳಿಸ್ಕೊಂಡು ಅವಳಿಗೂ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ಮುಖದ ರಿಯಾಕ್ಷನ್ನು ಚೇಂಜ್ ಆಗಿಬಿಡ್ತು. ಅವಳಿಗೆ ಆಲ್ಮೋಸ್ಟ್ ಅಳು ಬರೋ ಥರನೇ ಇತ್ತು. ಕಂಟ್ರೋಲ್ ಮಾಡ್ಕೊಂಡು ಒಂದಷ್ಟು ತುಂಬ ಸೈಲೆಂಟಾಗಿ ಕುತ್ಕೊಂಡು ಎಲ್ಲರನ್ನೂ ಒಂದು ಕಡೆಯಿಂದ ನೋಡ್ತಾನೇ ಇದ್ಲು. ಒಂದು ಸ್ವಲ್ಪ ಹೊತ್ತು ಕಿವಿ ಮುಚ್ಕೊಳ್ಳೋದು, ತಲೆ ಬೆಂಡ್ ಮಾಡಿ ಮಲ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇದ್ಲು. ಬಟ್ ತುಂಬ ಹೊತ್ತು ಅವಳು ಕಂಟ್ರೋಲ್ ಮಾಡಿ ಆಗಲೇ ಇಲ್ಲ, ಹತ್ಕೊಂಡ್ಬಿಟ್ಲು, ಜೋರಾಗಿಯೇ ಹತ್ಲು. ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡಿರೋದಿಲ್ಲಿ ತೋರಿಸ್ತಾ ಇಲ್ಲ, ಬಿಕಾಸ್ ಮಕ್ಕಳು ಅಳೋದನ್ನು ತೋರಿಸೋ ಹಾಗಿಲ್ಲ. ಚಿಕ್ಕ ಮಕ್ಕಳಿಗೆ ಹರಾಸ್ ಮಾಡೋ ಥರ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗೋ ಥರ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಜಸ್ಟ್ 1 ಸೆಕೆಂಡ್ ಕೇಳಿಸ್ಕೊಳ್ಳಿ ನೀವೇ. ಕೇಳಿಸ್ತಲ್ವಾ ಮಕ್ಕಳು ಹೇಗೆ ಅಳ್ತಾ ಇದ್ದಾರೆ, ಕಿರ್ಚಾಡ್ತಿದ್ದಾರೆ ಅಂತೇಳಿ. ವೈಶುನ ಡ್ರಾಪ್ ಮಾಡಿ ಹೊರಗಡೆ ಬಂದಾದಮೇಲೆ ಆಲ್ಮೋಸ್ಟ್ ನನಗೂ ಅಳು ಬಂದುಬಿಟ್ಟಿತ್ತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಏನೋ ಒಂಥರ ಎಮೋಷ್ನಲ್ ಫೀಲಿಂಗ್. ಪಾಪ ಅಮ್ಮಂದಿರೂ ತುಂಬ ಲಾಂಗ್ ಟೈಮಿಂದ ಒಂದು ಅಟ್ಯಾಚ್ಮೆಂಟಲ್ಲಿ ಇರ್ತಾರೆ ಅಲ್ವಾ. ಆಲ್ ಇನ್ ಸಡನ್ ಆಗಿ ಈ ರೀತಿ ಸ್ಕೂಲಲ್ಲಿ ಬಿಡಬೇಕು ಅಂದರೆ ಆಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ. ಸೊ ಯಾರೆಲ್ಲ ಮಕ್ಕಳನ್ನ ಈ ರೀತಿ ಸ್ಕೂಲ್ಗೆ ಬಿಡಬೇಕಾದ್ರೆ ಎಮೋಷ್ನಲ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಸಹ ಎಮೋಷ್ನಲ್ ಆದೆ. ಸೊ ನಾನು ಮನೆಗೆ ರೀಚ್ ಆಗ್ತಿದ್ದಂಗೆ ನನಗೆ ವಾಟ್ಸಪ್ಪಲ್ಲಿ ಒಂದಷ್ಟು ಮೆಸೇಜಸ್ ಬಂತು ಸ್ಕೂಲ್ ಕಡೆಯಿಂದ. ಸೊ ಮಕ್ಕಳನ್ನೆಲ್ಲನೂ ಆಟ ಆಡಿಸ್ತಾ ಇರೋದು ವಿಡಿಯೋಸ್ ಸೆಂಡ್ ಮಾಡಿದ್ರು ವಾಟ್ಸಪ್ ಗ್ರೂಪಲ್ಲಿ. ಮನೆಗೆ ಬಂದಮೇಲೂ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ವೈಶು ಆಟ ಆಡ್ತಿದ್ದು ಇದು ನೋಡಿ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ. ಆ್ಯಂಡ್ ಇದು 11:30ಗೆ ವೈಶುನ ಸ್ಕೂಲಿಂದ ಬಿಟ್ಟಾಗ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನನ್ನ ನೋಡಿದ ತಕ್ಷಣ ವೈಶು ಬ್ಯಾಗ್ ಹಾಕ್ಕೊಂಡು ಹೊರಗಡೆ ರೆಡಿಯಾಗಿ ಬಂದುಬಿಟ್ಲು. ಹೌದು, రెండు ಕನ್ನಡ
ದೊಡ್ಡದು ದೊಡ್ಡ ಇದ್ದಿದ್ದು ಹಳ್ಳಿ ಇವಳು ಹೋಗಿದ ತಕ್ಷಣ ಎಲ್ಲಾರ ಜೊತೆ ಫ್ರೆಂಡ್ ಮಾಡ್ಕೊಂಬಿಟ್ಟು ಯಾರು ಇಲ್ಲ ಎಲ್ಲ ಹೋಗಿದ ತಕ್ಷಣ ಎಲ್ಲಾರ ಎಲ್ಲ ಮಾರೆ ಅಪ್ಪ ನಮ್ದು ಆಟ ಆಡ್ಸೋ ಟೀಚರ್ಸ್ ಎಲ್ಲ ಮನೆಗೆ ಬಂದಮೇಲೆ ಮೇಡಮ್ ಅವರು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇದ್ರು ಸ್ಕೂಲಲ್ಲಿ ಇವತ್ತು. ಇದು ವೈಶು ಬಾಕ್ಸ್ ಕಂಪ್ಲೀಟ್ ಆಗಿ ಕ್ಲೀನಾಗಿ ಖಾಲಿ ಮಾಡ್ಕೊಂಡು ಬಂದಿದ್ದಾಳೆ. ಹರ್ಷ ಅದು ತೋರಿಸ್ತೀನಿ ರೀ. ಇವನ್ ಮಾತ್ರ ಯಾವಾಗಲೂ ಹೀಗೆ. ವೈಶುಗೆ ಬ್ಲ್ಯಾಕ್ ಶೂಸು, ಲಂಚ್ ಬಾಕ್ಸು, ಬ್ಯಾಗು, ಬಾಟಲ್ ತಗೋಬೇಕಾಯ್ತು. ಹೊರಗಡೆ ಬಂದ್ವಿ. ಓಯ್ ಸೊ ವೈಶುಗೆ ಈ ಥರನೇ ಬ್ಲ್ಯಾಕ್ ಶೂಸ್ ತಗೊಂಡ್ವಿ. ಈ ಥರ ವೆಲ್ಕ್ರೋ ಆದರೆ ಈಸಿ ಆಗುತ್ತೆ ಅಲ್ವಾ. ಸೊ ನಾನು ಹಾಕಿಲ್ಲ ಅಂದರೆ ಒಳ್ಳೆ ಹಾಕೋಬೋದು, ಸ್ಕೂಲಲ್ಲಾದರೂ ಯಾವಾಗಾದರೂ ರಿಮೂವ್ ಮಾಡಿದಾಗ ಅಂಥೇಳಿ ಬೆಲ್ಟ್ ಥರ ತಗೊಳ್ಳಿಲ್ಲ. ಸೊ ಶೂ ತಗೊಂಡು ಅಲ್ಲೇ ಜ್ಯೂಸ್ ಶಾಪ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಮತ್ತೆ ಡಿಮಾರ್ಟ್ಗೆ ಹೊರಟ್ವಿ. ಗುರಾಯಿಸ್ತಾಳೆ ಕಳ್ಳಿ. ಸ್ಕೂಲ್ಗೆ ಹೋಗಿ ಬಂದೆ ಇದೆ ದಸಲ ನೋಡಿ ಬಿಸಿಲು ಎಷ್ಟಿದೆ ಅಂದರೆ ಮುಖ ಎಲ್ಲ ಶೈನಿಂಗ್ ಹೊಡಿತಾ ಇದೆ, ಅಷ್ಟು ಬಿಸಿಲಿದೆ. ಕಣ್ಣು ಬಿಡೋದಕ್ಕೂ ಆಗ್ತಾ ಇರಲಿಲ್ಲ ಹೊರಗಡೆ. ವೈಶುನ ಜ್ಯೂಸ್ ಕುಡಿತೀವಲ್ವ ಆ ಟೇಬಲ್ ಮೇಲೆ ಕೂರಿಸಿದ್ನ. ಸೊ ಗ್ಲಾಸಸ್ನು ಅಲ್ಲೇ ಇಟ್ಟಿದ್ದೆ. ಸೊ ವೈಶುನ ಕೆಳಗಡೆ ಇಳಿಸ್ಕೋಬೇಕಾದ್ರೆ ಅದನ್ನು ಟೇಬಲ್ನ ಎಳೆದ್ಬಿಟ್ಟೆ ನಾನು. ಎಲ್ಲದನ್ನು ಒಂದೇ ಸರಿ ಕೆಳಗಡೆ ಬೀಳಿಸ್ಬಿಟ್ವಿ. ಗ್ಲಾಸಸ್ ಎಲ್ಲ ಹೊಡೆದೇ ಹೋಯಿತು. ಸೊ ಆಮೇಲೆ ಗ್ಲಾಸಸ್ಗೂ ಅಮೌಂಟ್ ಪೇ ಮಾಡಿಬಿಟ್ಟು ಆಮೇಲೆ ಡಿಮಾರ್ಟಿಗೆ ಬಂದು ಚಿಕ್ಕದಾಗಿ ವೈಶು ಮೇಡಮ್ಗೆ ಶಾಪಿಂಗ್ ಮಾಡ್ಕೊಂಡ್ವಿ. ಸೊ ಇದನ್ನು ಲೇಬಲ್ಸ್ ಎಲ್ಲ ತೆಗೆದು ಆಲ್ರೆಡಿ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ. ಜಸ್ಟ್ ನಿಮಗೆ ತೋರಿಸ್ಬೇಕು ಅಂಥೇಳಿ ಈಗ ತೋರಿಸ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ವಾಟ್ರಿ ಥರ ಇದೆ. ಒಂದಷ್ಟು ಜಾಮೆಟ್ರಿ ಬಾಕ್ಸ್ ಅದು ಇದು ಎಲ್ಲ ಆಲ್ರೆಡಿ ಹರ್ಷದ ಐಟಮ್ಸ್ ಏನಿದೆ ಅವನ್ನೆಲ್ಲ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದ, ಶಫಲ್ ಮಾಡ್ಕೊಂಡ್ಬಿಟ್ಟಿದ್ದ. ಸೊ ಆ ಕಡೆ ಇರೋದು ಹರ್ಷಗೆ, ಇದು ವೈಶುಗೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಬಾಕ್ಸಸ್ ತುಂಬ ಇದೆ, ಬಟ್ ಪ್ಲಾಸ್ಟಿಕ್ಕಲ್ಲಿ ಕೊಡೋದು ಬೇಡ ಅಂಥೇಳಿ ಈ ಥರ ಸ್ಟೀಲ್ದೇ ತೊಗೊಂಡು ಬಂದಿದ್ದಾಯಿತು. ಇದು ಸೈಕಲ್ ಜೊತೆಲಿ ಬಂದಿರೋದು ವೈಶುಗೆ. ಅವಳು ಇದೇ ಬೇಕು ಅಂತ ಕೇಳ್ತಾ ಇದ್ದಾಳೆ, ಬಟ್ ಅದನ್ನು ಕೊಟ್ಟು ಕಳಿಸೋದಿಲ್ಲ. ಹಾಗೆ ಒಂದಷ್ಟು ಟವಲ್ಸ್ ಬೇಕಾಗಿತ್ತು ಲಂಚ್ ಬ್ಯಾಗಲ್ಲಿ ಇಟ್ಟು ಕಳಿಸೋದಕ್ಕೆ. ಆ್ಯಂಡ್ ವೈಶುಗೆ ಪುಟಾಣಿದೊಂದು ಲಂಚ್ ಬ್ಯಾಗ್ನೂ ಸಹ ತಗೊಂಡ್ವಿ. ಎಷ್ಟು ಚಿಕ್ಕದಾಗಿದೆ ನೋಡಿ. ಸೊ ಇದ್ರ ಜೊತೆಲಿ ಒಂದಷ್ಟು ಸ್ನ್ಯಾಕ್ಸ್ನು ತಗೊಂಡು ಸೊ ಬಾಕ್ಸ್ಗೆ ಬೇಕಾಗುತ್ತೆ ಅಲ್ವಾ. ಯಾವಾಗಲೂ ಬರೀ ಫ್ರೂಟ್ಸ್ ಅದು ಇದೆ ಹಾಕಿ ಕಳಿಸ್ತಾ ಇದ್ದರೆ ಅವ್ರಿಗೂ ಬೋರ್ ಆಗುತ್ತೆ ಅಲ್ವಾ. ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇದು ನೈಟ್ 9 o'clock ವ್ಲಾಗ್ ಮಾಡ್ತಾ ಇದ್ದೀನಿ. ಮುನಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೊರಟಿದ್ದಾರೆ ಹೊರಗಡೆ. ಬಾಯ್ ಮುನಿ ಡ್ಯಾಡಿ. ಇವತ್ತು ಸ್ಕೂಲಲ್ಲಿ ಏನೇನು ಮಾಡಿದ್ರು ಹೇಳು. ಇವತ್ತು ಸ್ಕೂಲಲ್ಲಿ ಆಟ ತಂದು ಆಮೇಲೆ ಬೆಳಗ್ಗೆ ಯಾಕೆ ಸ್ಕೂಲಲ್ಲಿ ಹತ್ತಿದ್ದು? ಮ್ಯಾಮ್ ಒದ್ದು. ಸುಳ್ಳು ಹೇಳ್ಬಾರ್ದು, ಗುಡ್ ಗರ್ಲ್ ಅಲ್ವಾ. ಎಂತ ಕಳ್ತಿದ್ದೀವಿ ಸ್ಕೂಲಲ್ಲಿ ಬೆಳಗ್ಗೆ? ಒದ್ದು. ಹಂಗೆಲ್ಲ ಹೇಳ್ಬಾರ್ದು. ಒದ್ದು. ಎಲ್ಲಿ ಹೊಡೆದ್ರು? ಅಲ್ಲಿ ಹೊಡೆದ್ರು. ಓಕೆ. ಆಮೇಲೆ ಇನ್ನೇನೇನು ಮಾಡಿದ್ರು ಸ್ಕೂಲಲ್ಲಿ? ಊಟ ತಿಂದೆ. ಊಟ ತಿಂದ ಸ್ನ್ಯಾಕ್ಸ್ ತಿಂದಿದ್ದ? ಸ್ನ್ಯಾಕ್ಸ್ ತಿಂದೆ. ಆಮೇಲೆ ಚೆನ್ನಾಗಿತ್ತಾ ಆಟ ಆಡ್ಸಿದ್ರ? ಆಟಸ್ದು. ಓಕೆ. ಹೋಮ್ವರ್ಕ್ ಬರ್ಸ್ದು. ಏನು ಬರ್ಸಿಲ್ಲ ಇವತ್ತು? ಬರ್ಸಿದಮ್ಮ. ಓಕೆ. ಏನು ಬರ್ಸಿದ್ರು? ಬರ್ದು ತೋರಿಸು. ಓಕೆನಾ? ಓಕೆ. ಓಕೆನಾ? ಓಕೆ. ಓಕೆನಾ? ಇದು ಕಲ್ಲಂಗರಿ. ವಾಟರ್ ಮೆಲನಾ? ವಾಟರ್ ಮೆಲನ್. ಓಕೆ. ಬರ್ದು ತೋರಿಸ್ಬಿಡು. ಸೊ ಚೆನ್ನಾಗಿತ್ತಲ್ವಾ ಸ್ಕೂಲು?
ನಾಳೆನೂ ಸ್ಕೂಲ್ಗೆ ಹೋಗ್ತೀರಾ ತಾನೇ? ಹೋಗ್ತೀರಾ? ಓಕೆ, ಹೋಗ್ತೀರಾ? ಇನ್ನೇನು ಸಮಾಚಾರ? ಮಾತಾಡಿ ಕ್ಲಿಯರ್ ಆಗಿ. ಅಲ್ಲಿ ನೋಡಲಿ. ನಾನು ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು. ಕ್ಲೀನಾಗಿ ಹೇಳ್ಬೇಕು. ನೋಡಿ ಏನು ಬರೀತಾ ಇರೋದು? ಏನದು? ಏನದು ಬಂಗಾರ? ಹೇಳು, ಏನದು? ನೀನು ಗುಡ್ ಗರ್ಲ್ ಅಲ್ವಾ, ಹೇಳಬೇಕು ಏನದು? ಇವಾಗ ಗೊತ್ತು ಏನಂತ. ಸರಿ ಸರಿ, ನಾಳೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ಟೈಮ್ ಆಗುತ್ತೆ ಅಲ್ವಾ, ಮಲಗಬೇಕು. ಎಲ್ಲರಿಗೂ ಗುಡ್ ನೈಟ್ ಹೇಳು. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ಹಂಗೆ ಹೇಳ್ಬೇಕು. ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು. ಟಾಟಾ ಬಾಯ್. ಗುಡ್ ನೈಟ್. ಗುಡ್ ನೈಟ್ ಹೇಳಿ. ಆಕ್ಟಿಂಗ್ ರಾಣಿ. ಗುಡ್ ನೈಟ್ ಹೇಳು. ಗುಡ್ ನೈಟ್ ಹೇಳು. ಗುಡ್ ನೈಟ್. ಅವರು ಸ್ಕೂಲ್ಗೆ ಹೋಗ್ಬೇಕು, ಬೆಳಿಗ್ಗೆ ಬೇಗ ಎದ್ದೋಳ್ಬೇಕು ಅಂತಂದರೆ ಅವ್ರನ್ನ ಕಳಿಸೋದಕ್ಕೆ ರೆಡಿ ಮಾಡಿ ಕಳಿಸ್ಬೇಕಲ್ವಾ, ನಾನು ಬೇಗ ಎದ್ದೋಳ್ಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.